ಮಾತಾಡ್ತಿದ್ದಾರೆ. ಇದು ರೈಟ್ ನೌ ಅಗೇನ್ ಐ ವಿಲ್ ರಿಪೀಟ್, ರೈಟ್ ನೌ ಇಟ್ ಈಸ್ ನಾಟ್ ಕ್ವಶನ್ ಹೌ ಇಟ್ ವಿಲ್ ಇಂಪ್ಯಾಕ್ಟ್ ಎಲೆಕ್ಟ್ರಲ್ ರಿಸಲ್ಟ್ಸ್. ಎಲೆಕ್ಷನ್ ಇನ್ನೂ 2.5 ವರ್ಷ ಮುಂದಿದೆ. ಸದ್ಯದ ಎಲೆಕ್ಷನ್ ಬಗ್ಗೆ ಹಾಗೆ ಅಲ್ವೇ ಅಲ್ಲ. ಬಟ್ ಈ ಸಮುದಾಯಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಹೇಳ್ತಿದ್ರಿ ದಿಸ್ ವಿಲ್ ಬಿ ಅ ಪ್ರಿಪರೇಷನ್ ಫಾರ್ ನೆಕ್ಸ್ಟ್ 2028 ಚುನಾವಣೆ. ಈ ಒಕ್ಕಲಿಗ ಸಮುದಾಯದ್ದು ಕೂಡ ಅದೇ ದೃಷ್ಟಿಯಲ್ಲಿ ಯೋಚನೆ ಮಾಡೋ ಅನಿವಾರ್ಯತೆ ಇದೆ. ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡದೆ ಹೋದ್ರೆ ಅದು ಲಿಂಗಾಯತ ಪ್ಲಸ್ ಒಕ್ಕಲಿಗ ಅಂತ ಮಾತನಾಡ್ತಿದ್ದಾರೆ. ಚರ್ಚೆ ಈ ಮಾಳಿಗೆಯವರಾಗ್ಲಿ ಮತ್ತೆ ಅನೇಕ ಅಹಿಂದ ನಾಯಕರುಗಳು ಮಾಡೋ ಚರ್ಚೆಗಳು ಹೇಗಿದಾವೆ ಅಂದ್ರೆ, ಸಿದ್ದರಾಮಯ್ಯ ಈ ಮಾತನ್ನು ಮಾತಾಡೋದಿಲ್ಲ, ಬಟ್ ಇವ್ರು ಬೆಂಬಲಿಗರು ಮಾತಾಡೋ ಮಾತು ಹೇಗಿದಾವೆ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಅಂದ್ರೆ ಅಹಿಂದ್ರ ಮಾತ್ರ ಸರ್ಕಾರ ಆಗಿರಬೇಕು, ಅಹಿಂದ ವರ್ಗಕ್ಕೆ ಒಳ್ಳೇದನ್ನ ಮಾಡ್ಬೇಕಂದ್ರೆ ಅಹಿಂದ ನಾಯಕರೇ ಮುಖ್ಯಮಂತ್ರಿ ಆಗ್ಬೇಕು, ಬೇರೆಯವ್ರು ನಮ್ಮನ್ನ ಕಡೆಗಣಿಸ್ತಾರೆ. ಹಾಗೇನಿಲ್ಲ, ಅನೇಕ ಸರ್ಕಾರಗಳು ಆಗಿ ಹೋಗಿದೆ. ಇಲ್ಲಿ ಅನೇಕ ಹೇಳಿದ್ನಲ್ಲ, ಮೇಲ್ವರ್ಗದ ಮೇಲ್ಜಾತಿಯ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು ಅನ್ಯಾಯ ಮಾಡಿಲ್ಲ. ಅದು ಯಾಕೆ ಮಾತು ಬಂದಿದೆ? ಅದು ಯಾಕೆ ಮಾತು ಬಂದಿದೆ? ಮೊದಲೆಲ್ಲ ಆಯೋಗಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವಾಗಿಂದ. ಬಿಡಿ, ಯಾಕೆ ಮಾತಾಡ್ತೀವಿ? ಈಗ ಕಾಂತರಾಜ್ ವರದಿ, ಈ ಕಾಂತರಾಜ್ ವರದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ಯಾವ ಜನಗಣತಿ ಬಗ್ಗೆ ಮಾತಾಡ್ತಿದ್ರೆ, ಜನಗಣತಿ ಅಲ್ವೇ ಅಲ್ಲ, ಅಧಿಕೃತವಾಗಿ ಅದೊಂದು ಸಮೀಕ್ಷೆ. ಆ ಸಮೀಕ್ಷೆಯನ್ನ ನಮ್ಮ ಜಾತಿಯ ಬಲಾಬಲದ ಆಧಾರವಾಗಿ ನೀವು ಇಟ್ಟುಕೊಳ್ಳೋದಾದ್ರೆ ಅದರಂತ ಕೆಟ್ಟ ರಾಜಕೀಯ ಮತ್ತೊಂದಿಲ್ಲ. ಅದು ಜನಸಂಖ್ಯೆ ಬಲಾಬಲದ ಸಮೀಕ್ಷೆ ಅಲ್ಲ, ಅದು ನಿಮ್ಮ ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಅದು ಗಣತಿ ಅಲ್ಲ. ಸರಿ, ನೀವು ಈ ರೀತಿ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಾದ್ರೆ ಇದೇ ನಿಮ್ಮ ಬೇರೆ ಬೇರೆ ಸಮುದಾಯಗಳಿಗೆ ಸಂಶಯಾಸ್ಪದ ಆಗ್ತದೆ. ಹೀಗಿರುವಾಗ ಒಂದು ಸಮಗ್ರವಾಗಿ ಒಂದು ಎಲ್ಲ ಸಮುದಾಯಗಳ ಕಲ್ಯಾಣವನ್ನು ಬಯಸಬೇಕಾದ ಒಂದು ರಾಜಕೀಯ ಪಕ್ಷ, ಅದು ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಯಾವುದೇ ಪಕ್ಷ ಆಗಲಿ, ಯಾವುದೇ ಒಂದು ಪಕ್ಷ ಒಂದೇ ಒಂದು ವರ್ಗದ ಪ್ರತಿನಿಧಿ ಆಗಕ್ಕೆ ಹೊರಟಿಬಿಟ್ರೆ ಇದು ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಈ ಅಹಿಂದ ಅಂತಂದಾಗ ಬೇರೆ ಸಮುದಾಯದವರು ಇದು ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಅಂದ್ರೆ ಕೇವಲ ಅಹಿಂದ, ಯು ನೀಡ್ ನಾಟ್ ಟು ಸಪೋರ್ಟ್ ಅಂದ್ರೆ ಇವಾಗ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಯು ನೀಡ್ ನಾಟ್ ಟು ಸಪೋರ್ಟ್ ಕಾಂಗ್ರೆಸ್ ಯಾಕಂದ್ರೆ ಅದು ಅಹಿಂದ ಅನ್ನೋ ಮೆಸೇಜ್ ಪಾಸ್ ಆಗ್ಬಿಡ್ಬೋದು ಅನ್ನೋ ಆತಂಕ ಅಷ್ಟೇ. ಮಾಳ್ಗೆ ಸರ್, ಹಾಗೆ ಕೃಷ್ಣ ಸರ್, ನಾನು ಮೋಹನ್ ವಿಶ್ವ ಅವರೇ, ಈ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಈಗ ಬಿಜೆಪಿ ಪಕ್ಷ ಕನಸಿದೆ ಅಂತ ಆರ್ ಅಶೋಕ್ ಅವರು ಬಂದೆ ಸರ್. ಮೋಹನ್ ವಿಶ್ವ ಅವರು ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ, ಅಲ್ಲಿ ನಮ್ಮ ಅಹಿಂದ ವರ್ಗಗಳ ಮತ ಬಿದ್ದಾಗ ಮಾತ್ರ ಆ ಜನ ಗೆದ್ದು ಬರ್ತಾರೆ, ಇಲ್ಲದ ಗೆದ್ದು ಬರಂಗಿಲ್ಲ. ಕಾಂಗ್ರೆಸ್ ಅಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ ಇದ್ದಾರೆ, ಬ್ರಾಹ್ಮಣ ಕ್ಯಾಂಡಿಡೇಟ್ ಇದ್ದಾರೆ. ನಾವು ಅವ್ರ ಸಮುದಾಯದ ಓಟ್ ತಗೊಳ್ಳೋದ್ರ ಜೊತೆಗೆ ನಮ್ಮ ಅಹಿಂದ ಸಮುದಾಯದ ಓಟ್ ತಗೊಂಡಾಗ ಮಾತ್ರ ಗೆದ್ದು ಬರ್ತಾರೆ. ನಾನು ಇವಾಗ ಪ್ರಶ್ನೆ ಮೋಹನ್ ವಿಶ್ವ ಅವರಿಗೆ ಕೇಳ್ತಾ ಇದ್ದೀನಿ, ಅದಾದ್ಮೇಲೆ ನೀವು ಉತ್ತರ ಕೊಡಿರಂತೆ ಸರ್. 27, 28 ಹಾಗೆ ಡಿಸೆಂಬರ್ 1, 2 ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಸರ್ಕಾರದ ಫೋಕಸ್ ಅಭಿವೃದ್ಧಿ ಬಿಟ್ಬಿಟ್ಟು ಕೇವಲ ಕುರ್ಚಿ ಕಡೆಗಿದೆ ಅಂತ ಹೇಳಿ, ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡೋವರೆಗೂ ನಮ್ದು ಏನು ನಡೆಯಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಇರುವಾಗ ಬಿಜೆಪಿ ಪ್ರತಿಭಟನೆಗೆಲ್ಲ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಸುತ್ತಾ ಮೋಹನ್ ವಿಶ್ವ ಅವರೇ? ಪ್ರತಿಭಟನೆ ಮಾಡಬೇಡಿ ಅನ್ನೋದಲ್ಲ ನನ್ನ ಪ್ರಶ್ನೆ ಉದ್ದೇಶ, ಬಟ್ ಫಲ ಏನಾಗತ್ತೆ ಅಂತ ಅಲ್ಲ. ನಾನು ಹೇಳೋದೇನ್ ಗೊತ್ತಾ, ಇದೊಂಥರ ದಪ್ಪ ಚರ್ಮದ ಸರ್ಕಾರ ಇದು, ಆಯ್ತಲ್ಲ. ಇವ್ರಿಗೆ ಎಷ್ಟೇ ಪ್ರತಿಭಟನೆ ಮಾಡಿ ಏನೇ ಬಿಸಿ ಮುಟ್ಸಿದ್ರು ಅಷ್ಟೇನೇನೆ, ಆಯ್ತಲ್ಲ. ಅಲ್ಲಿಂದ ಅವ್ರೊಂಥರ ಜಡ್ಡಿಡ್ದೋಗ್ಬಿಟ್ಟಿದೆ ಲಿಟ್ರಲಿ. ಓಕೆ, ನಾವು ಬಿಜೆಪಿ ಆಸ್ ಎ ವಿರೋಧ ಪಕ್ಷವಾಗಿ ಫ್ರಮ್ ದ ಡೇ 1 ನೀವು ತಗೊಳ್ಳಿ, ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರದಲ್ಲಿ ಆದಂತ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಚರ್ಚೆ ಆಗಿ, ಅದಾದ ನಂತರ ಪ್ರತಿಭಟನೆ ಆಗಿ, ಅದನ್ನ ಕೇಸ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ವಿ. ಮತ್ತೆ ಮೂಡಾ ವಿಚಾರ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರು ಟು ಮೈಸೂರು ಒಂದು ಪಾದಯಾತ್ರೆ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ವಿ ಅಂತಲ್ಲ. ಇದಾದ ನಂತರ ಈಗ ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಒಂದು ಬೆಂಬಲ ಬೆಲೆ ಬೇಕು ಅಂತ ಹೇಳಿದಾಗ ಯಾವ ಈ ಸರ್ಕಾರ ಒಂದು ಸತ್ತು ಬಿದ್ದಿದೆಯಲ್ಲ, ನಾನು ಆಗ್ಲೇ ಹೇಳದ್ನಲ್ಲ, ಯಾವ ಈ ಸಚಿವರು ಅಲ್ಲಿ ಹೋಗಲೇ ಇಲ್ಲ. ಅಲ್ಲಿ ಫಸ್ಟ್ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು, ಆಯ್ತಲ್ಲ. ಮತ್ತೆ ಇನ್ನೊಂದು ಕೆರೆ ತುಂಬಿಸೋ ವಿಚಾರದಲ್ಲೂ ಅಷ್ಟೇನೆ ಹೋಗಿ ಫಸ್ಟ್ ನಿಂತ್ಕೊಂಡಿದ್ದು ನಮ್ಮ ಆರ್ ಅಶೋಕ್ನವರು. ಈ ರೀತಿಯಾಗಿ ನೀವು ನೋಡ್ತಾ ಹೋದ್ರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೆ ಇವರ ವಿರುದ್ಧ ಮಾಡ್ತಿರುವಂತ ಜನ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತಾನೇ ಬರ್ತಾರೆ. ನಾಗೇಂದ್ರ ರಿಸೈನ್ ಮಾಡಿದ್ದಲ್ಲ, ಕಾಂಗ್ರೆಸ್ನವ್ರು ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ನಿಮ್ಗೂ ಗೊತ್ತಿದೆ. ಮೋಹನ್ ಬಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಏನ್
ಎಂದು ರಿಸೈನ್ ಮಾಡಿದ್ದೆ ಅದಕ್ಕೋಸ್ಕರನೇನೆ. ಸರಿ. ಗೊತ್ತಾಯ್ತಲ್ಲ? ಇವಾಗ ಈಗ ಈ ಮೂಡ ಪ್ರತಿಭಟನೆಯಿಂದ ವಿಚಾರದಲ್ಲೂ ಅಷ್ಟೇನೆ. ಏನಾಗ್ಬೋದು ಅಂತ? ಮೂಡ ಈ ವಿಚಾರದಲ್ಲಿ ಸೈಟ್ ಪ್ರತಿಭಟನೆಯಿಂದ ವಾಪಸ್ ಏನಾಗ್ಬೋದು ಕೊಟ್ಬಿಟ್ರು. ಅಂತ? ಮೂಡ ವಿಚಾರದಲ್ಲಿ ಸೈಟ್ ವಾಪಸ್ ಕೊಟ್ಬಿಟ್ರು. ಫಸ್ಟ್ ನಾನು ತಗೊಂಡೇ ಇಲ್ಲ, 54 ಕೋಟಿ ಕೊಡಿ ನನ್ಗೆ ಇವತ್ತು ಅಂತ ಹೇಳ್ದಂತ ಸಿದ್ದರಾಮಯ್ಯನವರು ಅದೇ ಸೈಟ್ ವಾಪಸ್ ಕೊಟ್ಬಿಟ್ಟಾಗಾದ್ರೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸರಿ, ಇದೆಲ್ಲ ಯಾರು ಹೋರಾಟದಿಂದ? ಇದು ಬಿಜೆಪಿ ಹೋರಾಟದಿಂದ ಆಗಿದ್ದು, ಸುಮ್ನೆ ಕಾಂಗ್ರೆಸ್ ಹೊರಗೊರೆ ಮಾಡಿದ್ದಲ್ಲ. ಚರ್ಚೆಗೆ ಸಮಯ ಇದೆ. ಬಿಜೆಪಿ ಅವ್ರ ಪ್ರತಿಭಟನೆನಾದ್ರೂ ಮಾಡಿ, ಕೃಷ್ಣ ಅವರು ಹಾಗೆ ಬಸವರಾಜ್ ಅವರು ನಿಮ್ಮ ಸಮುದಾಯದ ಆಶೋತ್ತರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತಲುಪಿಸುವ ಪ್ರಯತ್ನವನ್ನ ನಿಮ್ಮ ಆ ಲೋಕಲ್ ಲೀಡರ್ಸ್ ಮೂಲಕ ಮಾಡಿ. ಆದ್ರೆ ನಮ್ಮ ಉದ್ದೇಶ ಅಷ್ಟೇ, ಅದೇನೋ ಟಾನಿಕ್ ತರ್ತಿದಾರಂತೆ, ಆದಷ್ಟು ಬೇಗ ಟಾನಿಕ್ ಕೊಟ್ಟು ಈ ಕೇವಲ ಕುರ್ಚಿ ಕಾಳಗದಲ್ಲಿ ಬ್ಯುಸಿಯಾಗಿರುವ ಸರ್ಕಾರವನ್ನ ಮತ್ತೊಮ್ಮೆ ಅಭಿವೃದ್ಧಿ ಜನಪರವಾದ ಕಾಳಜಿಯನ್ನು ಟ್ರ್ಯಾಕಿಗೆ ತರಲಿಕ್ಕೆ ಬೇಲೂರು ಗೋಪಾಲ್ ಕೃಷ್ಣ ಅವರಿಗೆ ನಾಲ್ಗೆ ಮೇಲೆ ಸ್ವಲ್ಪ ಕಂಟ್ರೋಲ್ ಇರೋದಕ್ಕೆ ಹೇಳಿ ನಮಗೂ ಮಾತಾಡಕ್ ಬರುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅವಶ್ಯಕತೆ ಇರೋದು ಜನಪರವಾಗಿ ಟರ್ನ್ ಆಗ್ಲಿಕ್ಕೆ ಬೇಕಾದ ಟಾನಿಕ್. ಆ ಟಾನಿಕ್ ಆದಷ್ಟು ಬೇಗ ಸಿಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಾತಾಡ್ತಿದ್ದಾರೆ. ಇದು ರೈಟ್ ನೌ ಅಗೇನ್ ಐ ವಿಲ್ ರಿಪೀಟ್, ರೈಟ್ ನೌ ಇಟ್ ಇಸ್ ನಾಟ್ ಕ್ವಶನ್ ಹೌ ಇಟ್ ವಿಲ್ ಇಂಪ್ಯಾಕ್ಟ್ ಎಲೆಕ್ಟ್ರಲ್ ರಿಸಲ್ಟ್ಸ್. ಎಲೆಕ್ಷನ್ ಇನ್ನು 2.5 ವರ್ಷ ಮುಂದಿದೆ. ಸದ್ಯದ ಎಲೆಕ್ಷನ್ ಬಗ್ಗೆ ಅಹಿಂದ ಹಾಗೆ ಅಲ್ವೇ ಅಲ್ಲ. ಬಟ್ ಈ ಸಮುದಾಯಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಹೇಳ್ತಿದ್ರಿ ದಿಸ್ ವಿಲ್ ಬಿ ಅ ಪ್ರಿಪರೇಷನ್ ಫಾರ್ ನೆಕ್ಸ್ಟ್ 2028 ಚುನಾವಣೆ. ಈ ಒಕ್ಕಲಿಗ ಸಮುದಾಯದ್ದು ಕೂಡ ಅದೇ ದೃಷ್ಟಿಯಲ್ಲಿ ಯೋಚನೆ ಮಾಡೋ ಅನಿವಾರ್ಯತೆ ಇದೆ. ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡದೆ ಹೋದ್ರೆ ಅದು ಲಿಂಗಾಯತ ಪ್ಲಸ್ ಒಕ್ಕಲಿಗ ಅಂತ ಮಾತಾಡ್ತಿದ್ದಾರೆ. ಚರ್ಚೆ ಈ ಮಾಳಿಗೆ ಅವರಾಗ್ಲಿ ಮತ್ತೆ ಅನೇಕ ಅಹಿಂದ ನಾಯಕರುಗಳು ಮಾಡೋ ಚರ್ಚೆಗಳು ಹೇಗಿದಾವೆ ಅಂದ್ರೆ, ಸಿದ್ದರಾಮಯ್ಯ ಈ ಮಾತನ್ನು ಮಾತಾಡೋದಿಲ್ಲ, ಬಟ್ ಇವ್ರು ಬೆಂಬಲಿಗರು ಮಾತಾಡೋ ಮಾತು ಹೇಗಿದಾವೆ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಅಂದ್ರೆ ಅಹಿಂದ್ರ ಮಾತ್ರ ಸರ್ಕಾರ ಆಗಿರಬೇಕು, ಅಹಿಂದ ವರ್ಗಕ್ಕೆ ಒಳ್ಳೇದನ್ನ ಮಾಡ್ಬೇಕಂದ್ರೆ ಅಹಿಂದ ನಾಯಕರೇ ಮುಖ್ಯಮಂತ್ರಿ ಆಗ್ಬೇಕು, ಬೇರೆಯವ್ರು ನಮ್ಮನ್ನ ಕಡೆಗಣಿಸ್ತಾರೆ. ಹಾಗೇನಿಲ್ಲ, ಅನೇಕ ಸರ್ಕಾರಗಳು ಆಗಿ ಹೋಗಿದೆ. ಇಲ್ಲಿ ಅನೇಕ ಮೇಲ್ವರ್ಗದ ಮೇಲ್ಜಾತಿಯ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು ಅನ್ಯಾಯ ಮಾಡಿಲ್ಲ. ಅದು ಯಾಕೆ ಮಾತು ಬಂದಿದೆ? ಅದು ಯಾಕೆ ಮಾತು ಬಂದಿದೆ? ಮೊದಲೆಲ್ಲ ಆಯೋಗಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವಾಗಿಂದ. ಬಿಡಿ, ಯಾಕೆ ಮಾತಾಡ್ತೀವಿ? ಕಾಂತರಾಜ್ ವರದಿ, ಈ ಕಾಂತರಾಜ್ ವರದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ಯಾವ ಜನಗಣತಿ ಬಗ್ಗೆ ಮಾತಾಡ್ತಿದ್ರೆ, ಜನಗಣತಿ ಅಲ್ವೇ ಅಲ್ಲ ಅಧಿಕೃತವಾಗಿ, ಅದೊಂದು ಸಮೀಕ್ಷೆ. ಆ ಸಮೀಕ್ಷೆಯನ್ನ ನಮ್ಮ ಜಾತಿಯ ಬಲಾಬಲದ ಆಧಾರವಾಗಿ ನೀವು ಇಟ್ಕೊಳ್ಳೋದಾದ್ರೆ ಅದರಂತ ಕೆಟ್ಟ ರಾಜಕೀಯ ಮತ್ತೊಂದಿಲ್ಲ. ಅದು ಜನಸಂಖ್ಯೆ ಬಲಾಬಲದ ಸಮೀಕ್ಷೆ ಅಲ್ಲ, ಅದು ನಿಮ್ಮ ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಅದು ಗಣತಿ ಅಲ್ಲ. ಸರಿ, ನೀವು ಈ ರೀತಿ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಾದ್ರೆ ಇದೇ ನಿಮ್ಮ ಬೇರೆ ಬೇರೆ ಸಮುದಾಯಗಳಿಗೆ ಸಂಶಯಾಸ್ಪದ ಆಗ್ತದೆ. ಹೀಗಿರುವಾಗ ಒಂದು ಸಮಗ್ರವಾಗಿ ಒಂದು ಎಲ್ಲ ಸಮುದಾಯಗಳ ಕಲ್ಯಾಣವನ್ನು ಬಯಸಬೇಕಾದ ಒಂದು ರಾಜಕೀಯ ಪಕ್ಷ, ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷ ಆಗಲಿ, ಯಾವುದೇ ಒಂದು ಪಕ್ಷ ಒಂದೇ ಒಂದು ವರ್ಗದ ಪ್ರತಿನಿಧಿ ಆಗಕ್ಕೆ ಹೊರಟಿಬಿಟ್ರೆ ಇದು ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಈ ಅಹಿಂದ ಅಂತಂದಾಗ ಬೇರೆ ಸಮುದಾಯದವರು ಇದು ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಕೇವಲ ಯು ನೀಡ್ ನಾಟ್ ಟು ಸಪೋರ್ಟ್ ಅಂದ್ರೆ ಇವಾಗ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಯು ನೀಡ್ ನಾಟ್ ಟು ಸಪೋರ್ಟ್ ಕಾಂಗ್ರೆಸ್, ಯಾಕಂದ್ರೆ ಅದು ಅಹಿಂದ ಅನ್ನೋ ಮೆಸೇಜ್ ಪಾಸ್ ಆಗ್ಬಿಡ್ಬೋದು ಅನ್ನೋ ಆತಂಕ ಅಷ್ಟೇ. ಮಾಳ್ಗೆ ಸರ್ ಹಾಗೆ ಕೃಷ್ಣ ಸರ್, ನಾನು ಮೋಹನ್ ವಿಶ್ವ ಅವರೇ, ಈ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಈಗ ಬಿಜೆಪಿ ಪಕ್ಷ ಕನಸಿದೆ ಅಂತ ಆರ್ ಅಶೋಕ್ ಅವರು ಬಂದೆ ಸರ್. ಮೋಹನ್ ವಿಶ್ವ ಅವರು ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಅಲ್ಲಿ ನಮ್ಮ ಅಹಿಂದ ವರ್ಗಗಳ ಮತ ಬಿದ್ದಾಗ ಮಾತ್ರ ಆ ಜನ ಗೆದ್ದು ಬರ್ತಾರೆ, ಇಲ್ಲದ ಗೆದ್ದು ಬರಂಗಿಲ್ಲ ಕಾಂಗ್ರೆಸ್ ಅಲ್ಲಿ. ಕ್ಯಾಂಡಿಡೇಟ್ ಇದ್ದಾರೆ, ಬ್ರಾಹ್ಮಣ ಕ್ಯಾಂಡಿಡೇಟ್ ಇದ್ದಾರೆ. ನಾವು ಅವರ ಸಮುದಾಯದ ಓಟ್ ತಗೊಳ್ಳೋದ್ರ ಜೊತೆಗೆ ನಮ್ಮ ಅಹಿಂದ ಸಮುದಾಯದ ಓಟ್ ತಗೊಂಡಾಗ ಮಾತ್ರ ಗೆದ್ದು ಬರ್ತಾರೆ. ನಾನು ಇವಾಗ ಪ್ರಶ್ನೆ ಮೋಹನ್ ವಿಶ್ವ ಅವರಿಗೆ ಕೇಳ್ತಾ ಇದ್ದೀನಿ, ಅದಾದ್ಮೇಲೆ ನೀವು ಉತ್ತರ ಕೊಡಿರಂತೆ ಸರ್. 27, 28 ಹಾಗೆ ಡಿಸೆಂಬರ್ 1, 2 ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಸರ್ಕಾರದ ಫೋಕಸ್ ಅಭಿವೃದ್ಧಿ ಬಿಟ್ಬಿಟ್ಟು ಕೇವಲ ಕುರ್ಚಿ ಕಡೆಗಿದೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡೋವರೆಗೂ ನಮ್ದು ಏನು ನಡೆಯಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಇರುವಾಗ ಬಿಜೆಪಿ ಪ್ರತಿಭಟನೆಗೆಲ್ಲ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಸುತ್ತಾ ಮೋಹನ್ ವಿಶ್ವ ಅವರೇ? ಪ್ರತಿಭಟನೆ ಮಾಡಬೇಡಿ ಅನ್ನೋದಲ್ಲ ನನ್ನ ಪ್ರಶ್ನೆ ಉದ್ದೇಶ, ಬಟ್ ಫಲ ಏನಾಗತ್ತೆ ಅಂತ ಅಲ್ಲ. ನಾನು ಹೇಳೋದೇನ್ ಗೊತ್ತಾ, ಇದೊಂಥರ ದಪ್ಪ ಚರ್ಮದ ಸರ್ಕಾರ ಇದು, ಆಯ್ತಲ್ಲ. ಇವ್ರಿಗೆ ಎಷ್ಟೇ ಪ್ರತಿಭಟನೆ ಮಾಡಿ ಏನೇ ಬಿಸಿ ಮುಟ್ಸಿದ್ರು ಅಷ್ಟೇನೇನೆ, ಆಯ್ತಲ್ಲ. ಅಲ್ಲಿಂದ ಅವ್ರೊಂಥರ ಜಡ್ಡಿಡ್ದೋಗ್ಬಿಟ್ಟಿದೆ ಲಿಟ್ರಲಿ. ಓಕೆ, ನಾವು ಬಿಜೆಪಿ ಆಸ್ ಎ ವಿರೋಧ ಪಕ್ಷವಾಗಿ ಫ್ರಮ್ ದ ಡೇ ಒನ್ ನೀವು ತಗೊಳ್ಳಿ, ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರದಲ್ಲಿ ಆದಂತ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಚರ್ಚೆ ಆಗಿ, ಅದಾದ ನಂತರ ಪ್ರತಿಭಟನೆ ಆಗಿ,
ಅದನ್ನ ಕೇಸ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ವಿ. ಮತ್ತೆ ಮೂಡ ವಿಚಾರ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರು ಟು ಮೈಸೂರು ಒಂದು ಪಾದಯಾತ್ರೆ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ವಿ ಆಯ್ತಲ್ಲ. ಇದಾದ ನಂತರ ಈಗ ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಒಂದು ಬೆಂಬಲ ಬೆಲೆ ಬೇಕು ಅಂತ ಹೇಳಿದಾಗ ಯಾವ ಈ ಸರ್ಕಾರ ಒಂದು ಸತ್ತು ಬಿದ್ದಿದೆಯಲ್ಲ, ನಾನು ಆಗ್ಲೇ ಹೇಳದ್ನಲ್ಲ, ಯಾವ ಈ ಸಚಿವರು ಅಲ್ಲಿ ಹೋಗಲೇ ಇಲ್ಲ. ಅಲ್ಲಿ ಫಸ್ಟ್ ಹೋಗಿದ್ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಆಯ್ತಲ್ಲ. ಮತ್ತೆ ಇನ್ನೊಂದು ಕೆರೆ ತುಂಬಿಸೋ ವಿಚಾರದಲ್ಲೂ ಅಷ್ಟೇನೆ ಹೋಗಿ ಫಸ್ಟ್ ನಿಂತ್ಕೊಂಡಿದ್ದು ನಮ್ಮ ಆರ್ ಅಶೋಕ್ನವರು. ಈ ರೀತಿಯಾಗಿ ನೀವು ನೋಡ್ತಾ ಹೋದ್ರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೆ ಇವರ ವಿರುದ್ಧ ಇವ್ರು ಮಾಡ್ತಿರುವಂತ ಜನ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತಾನೇ ಬರ್ತಾ ಇದೆ. ಅಲ್ಲ, ನಾಗೇಂದ್ರ ಅವರು ರಿಸೈನ್ ಮಾಡಿದ್ರಲ್ಲ, ನಾಗೇಂದ್ರ ರಿಸೈನ್ ಮಾಡಿದ್ದಲ್ಲ, ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ನಿಮಗೂ ಗೊತ್ತಿದೆ. ಬಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಏನ್ ನಾಗೇಂದ್ರ ಅವರು ರಿಸೈನ್ ಮಾಡಿದ್ದೆ ಅದಕ್ಕೋಸ್ಕರನೇ, ಸರಿ ಗೊತ್ತಾಯ್ತಲ್ಲ. ಇವಾಗ ಮೂಡ ವಿಚಾರದಲ್ಲಿ ಸೈಟ್ ವಾಪಸ್ ಕೊಟ್ಬಿಟ್ರು. ಫಸ್ಟ್ ನಾನು ತಗೊಂಡೇ ಇಲ್ಲ, 54 ಕೋಟಿ ಕೊಡಿ ನನ್ಗೆ ಇವತ್ತು ಅಂತ ಹೇಳ್ದಂತ ಸಿದ್ದರಾಮಯ್ಯನವರು ಅದೇ ಸೈಡ್ ವಾಪಸ್ ಕೊಟ್ಬಿಟ್ಟಾಗಾದ್ರೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾರು ಮಾಡ್ತಿದ್ದ? ಇದು ಬಿಜೆಪಿ